ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ರಸ್ತೆ ಬದಿಗಳಲ್ಲಿ ಕಂಡಲ್ಲಿ ರಸ್ತೆ ಗೋಡೆಗಳಿಗೆ ಮೂತ್ರ ವಿಸರ್ಜಿಸುವವರಿಗೆ ಪಾಠ ಕಲಿಸಲು ಮೈಸೂರು ಮಹಾನಗರ ಪಾಲಿಕೆ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮೂತ್ರ ವಿಸರ್ಜನೆ ತಡೆಯಲು ಕನ್ನಡಿಗಳನ್ನು ಅಳವಡಿಸಿದೆ. ಅರೆ ಏನಿದು ಹೊಸ ವಿಷಯ ಅಂತೀರಾ? ಈ ಸ್ಟೋರಿ ನೋಡಿ. ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಬಸ್ ನಿಲ್ದಾಣಗಳ ಬಳಿಯ ಖಾಲಿ ಕಾಂಪೌಂಡ್ ಗೋಡೆಗಳ ಬಳಿ ಮೂತ್ರ ವಿಸರ್ಜನೆ ಮಾಡುವುದು ಮತ್ತು ಅದರಿಂದ ಬರುವ ದುರ್ವಾಸನೆಯನ್ನು ಹೋಗಲಾಡಿಸಲು ಮೈಸೂರು ಮಹಾನಗರ ಪಾಲಿಕೆ ಈ ವಿನೂತನ ಪ್ರಯೋಗಕ್ಕೆ ಮುಂದಾಗಿದೆ. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಪಾಲಿಕೆ ಮಾಡುತ್ತಿದೆ. ಸಾರ್ವಜನಿಕರೇ ಈ ಬಗ್ಗೆ ಕಾಳಜಿ ವಹಿಸಬೇಕಿತ್ತು. ಆದರೆ ದಂಡ ಸೇರಿ ಎಲ್ಲ ರೀತಿಯ ಪ್ರಯೋಗ ಮಾಡಿದ್ರೂ ಪ್ರಯೋಜನ ಆಗಿರಲಿಲ್ಲ. ಇದೀಗ ಪಾಲಿಕೆ ಈ ಬಗ್ಗೆ ಗಂಭೀರವಾಗಿ ಚಿಂತೆ ನಡೆಸಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಮೈಸೂರು ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದ ಸುಮಾರು 80 ಮೀಟರ್ ಉದ್ದದ ಕಾಂಪೌಂಡ್ ಗೋಡೆಗೆ ಸ್ಟೇನ್ಲೆಸ್ ಸ್ಟೀಲ್ ಶೀಟ್ಗಳನ್ನು ಅಳವಡಿಸಲಾಗಿದೆ. ಇದು ಕನ್ನಡಿಯಂತೆ ಕೆಲಸ ಮಾಡುತ್ತದೆ. ಈ ಶೀಟ್ಗಳ ಮುಂದೆ ಯಾರಾದರೂ ನಿಂತರೆ ಅವರ ಪ್ರತಿಬಿಂಬವು ಕನ್ನಡಿಯಂತೆ ಕಾಣಿಸುವುದಲ್ಲದೆ ಅವರ ಹಿಂಭಾಗದಲ್ಲಿ ಚಲಿಸುವವರಿಗೆ ಇವರು ಏನು ಮಾಡುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿ ಕಾಣುತ್ತದೆ. ಇದು ಸಾರ್ವಜನಿಕವಾಗಿ ಮೂತ್ರ ವಿಸರ್ಜನೆ ಮಾಡುವವರಿಗೆ ಮುಜುಗರ ಉಂಟು ಮಾಡುವ ಕೆಲಸ ಅಂತಹ ಕೆಲಸ ಮಾಡದಂತೆ ತಡೆಯುತ್ತದೆ. ಕನ್ನಡಿಯ ಸುತ್ತಲೂ ಆಕರ್ಷಕ ಲೈಟ್ ಎಮಿಟಿಂಗ್ ಡಯೋಡ್ ಅಂದ್ರೆ LED ಲೈಟ್ಗಳನ್ನ ಅಳವಡಿಸಲಾಗಿದ್ದು, ರಾತ್ರಿ ವೇಳೆ ಸ್ಟ್ರೀಟ್ ಲೈಟ್ಗಳ ಜೊತೆಗೆ ಇವು ಕೂಡ ಆನ್ ಆಗುತ್ತವೆ. ಇದು ಆ ಪ್ರದೇಶಕ್ಕೆ ಹೊಸ ಕಳೆ ನೀಡುತ್ತದೆ. ಸುಮಾರು 9.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ನಮ್ಮ ಮೈಸೂರಿನ ಸಬರ್ಬನ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಇಲ್ಲಿವರೆಗೂ ಜನ ಇಲ್ಲೊಂದು ಸಿಮೆಂಟ್ ಕಾಂಪೌಂಡ್ ಇತ್ತು, ಎಲ್ಲ ಬಂದು ಸುಸು ಮಾಡೋಗೋರು. ಮೂತ್ರ ವಿಸರ್ಜನೆ ಮಾಡಿದ್ರೆ ದಂಡ ವಿಧಿಸಲಾಗುತ್ತೆ ಅಂತ ಎಂತ ಬೋರ್ಡ್ ಹಾಕಿದ್ರೆ ಯಾರು ಕೇಳ್ತಿರ್ಲಿಲ್ಲ. ಕಾಂಪೌಂಡೇ ಬೀಳ್ಸ ಲೆವೆಲ್ಗೆ ಸುಸು ಮಾಡ್ಬಿಟ್ಟಿದ್ರು. ಇವಾಗ ಮಿರರ್ ಹಾಕ್ಬಿಟ್ಟಿದ್ದಾರೆ. ಅವ್ರೇನಾದ್ರೂ ಇಲ್ಲಿ ನಿಂತು ಸುಸು ಮಾಡಕ್ ಬಂದ್ರೆ ಅವ್ರ ಸಾಮಾನು ಅವ್ರಿಗೆ ಕಾಣಿಸೋದಲ್ದೆ ರೋಡಲ್ಲಿ ಓಡಾಡೋರ್ಗೆ ಎಲ್ಲರಿಗೂ ಕಾಣಿಸೋ ತರ ಸ್ಟೀಲ್ ಮಿರರ್ಸ್ ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಇದು ಯಾರ ಐಡಿಯಾನೋ ಏನೋ ಗೊತ್ತಿಲ್ಲ, ಕ್ರೇಜಿ ಎಷ್ಟು ಐಡಿಯಾ ಮಾಡಿದ್ದಾರೆ. ಸೊ ಇವಾಗಾದ್ರೂ ಜನಗಳು ಈ ತರ ಕಂಡ ಜಾಗದಲ್ಲಿ ನಾಯಿಗಳು ಲೈಟ್ ಕಂಬದ ಮೇಲೆ ಸುಸು ಮಾಡೋ ತರ ಈ ತರ ಕಂಡ್ ಗೋಡೆ ಮೇಲೆ ಜನ ಸುಸು ಮಾಡೋದು ನಿಲ್ಸ್ತಾರ ಏನೋ ನೋಡ್ಬೇಕು. ನಿಜವಾಗ್ಲೂ ಯಾರ ಐಡಿಯಾನೋ ಏನೋ ಇದು ಕ್ರೇಜಿ. ಜೊತೆಗೆ ನೈಟ್ ಸಹ ಯಾರು ಮಾಡಬಾರ್ದು ಅಂತ ಸ್ಟ್ರಿಪ್ ಲೈಟ್ ಸಹ ಅಳವಡಿಸಿದ್ದಾರೆ. ನಿಜವಾಗ್ಲೂ ತುಂಬಾ ದೊಡ್ಡ ಒಳ್ಳೆ ಐಡಿಯಾ ಇದು. ಯಾರು ಮಾಡಿದಾರೋ ಏನೋ ಕ್ರೇಜಿ. ಸಿಕ್ಕ ಗೋಡೆ ಮೇಲೆ ಮೂತ್ರ ವಿಸರ್ಜಿಸೋರಿಗೆ ಬುದ್ಧಿ ಕಲಿಸಲು ಮೈಸೂರಿನ ಸಬರ್ಬ್ ಬಸ್ ಸ್ಟ್ಯಾಂಡ್ ಬಳಿ ಈ ರೀತಿಯ ಮಿರರ್ ಅನ್ನು ಕಾಂಪೌಂಡ್ಗೆ ಅಳವಡಿಸಲಾಗಿದೆ. ಮೈಸೂರು ಕೇಂದ್ರ ಬಸ್ ನಿಲ್ದಾಣದ ಮುಂಭಾಗದ ಕಾಂಪೌಂಡ್ಗೆ ಕನ್ನಡಿ ಮಾದರಿ ರಿಫ್ಲೆಕ್ಷನ್ ಅಳವಡಿಕೆ ಮಾಡಲಾಗಿದೆ. ಈ ಮೂಲಕ ಖಾಲಿ ಕಾಂಪೌಂಡ್ಗಳ ಮುಂದೆ ನಿಂತು ಮೂತ್ರ ವಿಸರ್ಜನೆ ಮಾಡುವವರಿಗೆ ಬ್ರೇಕ್ ಹಾಕಲು ಪಾಲಿಕೆ ಈ ಹೊಸ ಐಡಿಯಾ ಮಾಡಿದೆ. 80 ಮೀಟರ್ ಕಾಂಪೌಂಡ್ಗೆ ಸ್ಟೇನ್ಲೆಸ್ ಸ್ಟೀಲ್ ರಿಫ್ಲೆಕ್ಷನ್ ಅಳವಡಿಕೆ ಮಾಡಲಾಗಿತ್ತು. ಸ್ಟೇನ್ಲೆಸ್ ಸ್ಟೀಲ್ ಮೂಲಕ ಕನ್ನಡಿ ಮಾದರಿ ಪ್ರತಿಬಿಂಬ ಕಾಣುವಂತೆ ಹಾಕಲಾಗಿದೆ. ಅದರ ಮುಂದೆ ನಿಂತರೆ ಸಂಪೂರ್ಣ ಚಿತ್ರಣ ಹಿಂಬದಿಯವರೆಗೆ ಕಾಣುತ್ತದೆ. ರಾತ್ರಿ ವೇಳೆ ಸ್ಟ್ರೀಟ್ ಲೈಟ್ ಆನ್ ಆಗ್ತಿದ್ದಂತೆ ಬಲ್ಬ್ ಕೂಡ ಆನ್ ಆಗುತ್ತದೆ. ಪ್ರಾಯೋಗಿಕವಾಗಿ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಮುಂಭಾಗದ ಗೋಡೆಗೆ ಅಳವಡಿಸಲಾಗಿರುವ ಈ ಯೋಜನೆಗೆ ಸಾರ್ವಜನಿಕರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇದು ರಾಜ್ಯದಲ್ಲಿ ಜಾರಿಯಾದ ಇಂತಹ ಮೊದಲ ಯೋಜನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.